ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಶ್ ವರ್ಲ್ಡ್‌ಗೆ. ಇವತ್ತು ಸಂಡೇ, ಟೈಮ್ ಬಂದುಬಿಟ್ಟು 7:30 ಆಗಿದೆ. ತಿಂಡಿಗೆ ಇವತ್ತು ದೋಸೆ, ಪಲ್ಯ ಮತ್ತು ಚಟ್ನಿ ಮಾಡಬೇಕು. ದೋಸೆ ಬ್ಯಾಟರ್ ರೆಡಿಯಾಗಿದೆ. ಹಾಗೆ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಪಲ್ಯ ಮತ್ತು ಚಟ್ನಿಗೆ ಮೆಣಸಿನ್ಕಾಯಿ ತೆಗೆಯೋಣ ಅಂತ ತೆಗೆದೆ. ತುಂಬೆಲ್ಲ ತೆಗೆದೇ ಇಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಇದು ಚುರುಕ್ ಮೆಣಸಿನ್ಕಾಯಿ. ಇದು ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಟೇಸ್ಟ್ ಕೂಡ ಹಾಗೆ ಇದೆ. ಬೆಂಗಳೂರು ಮೆಣಸಿನ್ಕಾಯಿ ಅಂತ ಕೂಡ ಕರೀತಾರೆ. ಸಂಡೇ ಎಲ್ಲ ಹೇಗಿದ್ದರೂ ತುಂಬೆಲ್ಲ ತೆಗೆದು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಮತ್ತೆ ಹಾಗೆ ಮರೆತು ಹಾಗೆ ಇಟ್ಬಿಡ್ತೀನಿ ಅಂತೇಳಿ ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. 1-2 ಹಾಕಿದರೆ ಸಾಕು ಪಲ್ಯ ಚಟ್ನಿಗೆ, ಅಷ್ಟು ಖಾರ ಆಗುತ್ತೆ. ಹಾಗಾಗಿ ಇದನ್ನೇ ತೊಗೊಳ್ತಾ ಇದ್ದೀನಿ ನಾನು. ಇನ್ನು ಸಂಡೇ ಅನ್ನಲ್ಲ, ಸಂಡೇ ಬಂದರೆ ಇವರಿಬ್ಬರದು ಬೆಳಗ್ಗೆಯಿಂದನೇ ಆಟ ಶುರು. ಯಾಕೆ ಅಂದರೆ ಸಂಡೇ ಮಾತ್ರನೇ ಇವ್ರು ಸಿಗೋದು. ಬೆಳಗ್ಗೆ ಡೈಲಿ ಮಾರ್ನಿಂಗ್ 7ಗೆ ಸ್ಕೂಲ್ ಬಸ್ ಹತ್ಕೋತಾರೆ. ಹಾಗಾಗಿ ಅವಳಿಂದ ಮಲಗಿರ್ತಾಳೆ. ಸಂಡೇ ಸಿಕ್ಕಾಪಟ್ಟೆ ಈ ಥರ ಆಟ ಆಡ್ತಾರೆ. ಟುವಿ, ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಇನ್ನು ನನ್ನ ದೊಡ್ಡ ಮಗಳು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದ ತಕ್ಷಣ ಏನಾದರೂ ಒಂದು ಹಣ್ಣನ್ನು ಹುಡ್ಕೊಂಡು ತಿನ್ನೋ ಅಭ್ಯಾಸ ಅವಳಿಗೆ. ಇವಾಗ ರ್ಯಾಂಬೂಟನ್ ಸೀಸನ್ ಅಲ್ವಾ, ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ ಅದೇ ಹಣ್ಣು. ಅದನ್ನು ತಿಂತಾ ಇದ್ದಾಳೆ. ಇದು ಒಂದು ಒಳ್ಳೆ ಅಭ್ಯಾಸ ಅಲ್ವಾ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಟೀ, ಬಿಸ್ಕೆಟು ಅನ್ನೋ ಬದಲು ಒಂದು ಫ್ರೂಟ್ ತಿಂದರೆ ಮಕ್ಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಸಂಡೇ ಮಕ್ಳ ಕೈಯಲ್ಲಿ ಕೆಲಸ ಮಾಡಿಸೋಣ ಅನ್ನಲ್ಲ. ಹಾಗಾಗಿ ಅಲ್ಲಿ ಇಲ್ಲಿ ಬಿದ್ದಿರೋ ಆಟ ಸಾಮಾನು ಥಿಂಗ್ಸ್ ಎಲ್ಲ ಎತ್ತಿಟ್ಟು ಕಸ ಗುಡಿಸೋಕ್ಕೆ ಹೇಳಿದ್ದೆ ನನ್ನ ಮಗಳಿಗೆ. ಹಾಗಾಗಿ ಎಲ್ಲ ತೆಗೆದು ಎತ್ತಿಟ್ಟು ಮ್ಯಾಟೆಲ್ಲ ಕೊಡ್ವಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಚಿಕ್ಕ ಪುಟ್ಟ ಅಭ್ಯಾಸ ಮಾಡಿಸೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಶುರು ಮಾಡ್ಕೊಂಡಿದ್ದೀನಿ ಇವಾಗ. ಅವರಿಗೂ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಒಂದೇ ಸಲ ಹೇಳಿದ್ರೆ ಮಾಡೋದು ಗೊತ್ತಾಗಲ್ಲ. ಹಾಗಾಗಿ ಇವಾಗಲೇ ಒಂದೊಂದೇ ಅಭ್ಯಾಸ ಮಾಡಿಸ್ಬೇಕು. ಯಾರು ಬೇಕು? ಟುವಿ ಕರಿ. ಯಾರನ್ನು ಕರೀತಾ ಇದೀಯಾ ಟುವಿ? ನೋಡಿಲ್ಲಿ. ಕರಿ ಪಪ್ಪಾನು. ಎಲ್ಲಿದ್ದಾರೆ ನಿಮ್ಮ ಪಪ್ಪ? ಬಿಡಿಲಿ ನನ್ನ. ಇಲ್ಲಿ ನೋಡಿಲಿ, ಇವೆಲ್ಲ ತಂದಿಲ್ಲಿ ಬಿಸಾಕಿದೆಯಲ್ಲ, ಹಾಂ, ಎತ್ಕೊಂಡೋಗಿಡು. ತಗೋ, ಎತ್ಕೋ. ನನಗೆ ಕೊಡ್ತೀಯಾ? ಅದು ಎತ್ಕೋ, ಕೂಂಬ್ ಎತ್ಕೋ. ಒಂದೊಂದೇ ಎತ್ಕೋ. ಇನ್ನು ನನ್ನ ದೊಡ್ಡ ಮಗಳು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಆದರೆ ನನ್ನ ಪುಟ್ಟ ಮಗಳು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅಕ್ಕ ಕಸ ಗುಡಿಸ್ತಿದ್ದಾಳೆ ಅಂತೇಳಿ ಇವಳು ಡಸ್ಟ್ ಪ್ಯಾನ್ ತಂದು ಕೊಡ್ತಾ ಇದ್ದಾಳೆ. ನೋಡ್ಲಿಕ್ಕೆ ಕ್ಯೂಟ್ ಅನಿಸ್ತಿತ್ತು. ನಾವು ಮಾಡೋದನ್ನ ನೋಡಿ ಮಕ್ಕಳು ಕಲಿತಾರೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಎಷ್ಟು ಸತ್ಯ ನೋಡಿ. ಅಕ್ಕ ಗುಡಿಸೋದು ನೋಡಿ ತಾನು ಕೂಡ ಸಾಹಸ ಮಾಡ್ತಾಯಿದ್ದೆ ಗುಡಿಸೋಕ್ಕೆ. ಅದಕ್ಕೆ ಹೇಳೋದು ಮಕ್ಕಳು ನಮ್ಮನ್ನು ನೋಡಿ ತುಂಬ ಕಲಿತಾರೆ ಅಂತೇಳಿ. ಹಾಗಾಗಿ ಮಕ್ಕಳು ಮುಂದೆ ನಾವು ಯಾವ ಥರ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನನ್ನ ಚಿಕ್ಕ ಮಗಳಿಗೆ ಪಾತ್ರೆ ಒರ್ಸೋಕ್ಕೆ ಹೇಳಿದ್ದೆ. ಡಿಶ್ ವಾಷರಲ್ಲಿ ಇರೋದನ್ನೆಲ್ಲ ತೆಗೆದು ಅವನ್ನ ಎತ್ತಿಟ್ಬಿಟ್ಟು ಅದ್ರಾಗೆ ಇನ್ನೊಂದೆರಡು ಪಾತ್ರೆಗಳನ್ನ ತಗೊಂಡು ಇಬ್ಬರು ಆಟ ಆಡ್ಲಿಕ್ಕೆ ಶುರು ಮಾಡಿಬಿಟ್ರು. ನಾನು ನನ್ನ ಮಗಳು ಇಲ್ಲಿ ಮಾತಾಡ್ತಾ ಅಡುಗೆ ಮಾಡ್ತಾಯಿದ್ವಿ.
ಸೊ ಆ ಸೌಂಡಿಗೆ ಏನೇನು ಕೇಳಿಸ್ತಿಲ್ಲ, ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ. ಅವಳು ನಾನೇ ಆಲೂಗಡ್ಡೆ ಬೇಯಿಸ್ತೀನಿ ಅಮ್ಮ ಅಂತ ಕೇಳಿದ್ಲು, ಹಾಗಾಗಿ ಅವಳ ಕೈಲೇ ಯಾವ ಥರ ಅಂತೇಳಿ ಕಟ್ ಮಾಡಿಸಿ ನೀರು ಹಾಕಿಸಿ ಕುಕ್ಕರಲ್ಲಿ ಅವಳ ಕೈಲೇ ಇಡಿಸಿ ಮಾಡಿಸ್ತಾ ಇದ್ದೀನಿ. ಅವ್ರಿಗೂ ಗೊತ್ತಾಗುತ್ತೆ ಅಲ್ವಾ ಅಡುಗೆದೂ ಐಡಿಯಾ ಏನು ಅಂತೇಳಿ. ಇಲ್ಲಿ ಆಲೂಗಡ್ಡೆ ಸಿಪ್ಪೆ ಬಿಡಿಸ್ತಾ ಇದ್ದಾಳೆ. ಅದೆಲ್ಲ ಬೆಂದಾದಮೇಲೆ ತೆಗೆದು ಇಟ್ಟಿದ್ದೆ ನಾನು ಆಚೆ. ನಾನೇ ಬಿಡಿಸ್ತೀನಿ, ಇದು ಇವತ್ತು ನಾನು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿಕೊಡ್ತೀನಿ ಅಂತೇಳಿ ಮಾಡ್ತಾಯಿದ್ಲು. ಮಕ್ಕಳು ಈ ಥರ ಇಂಟ್ರೆಸ್ಟ್ ತೋರಿಸಿದ್ರೆ ನಮಗೂ ಹೇಳ್ಕೊಡ್ಲಿಕ್ಕೆ ಖುಷಿಯಾಗುತ್ತೆ. ಫೋರ್ಸಬಲಿ ಮಾಡ್ಸೋಕ್ಕೆ ಸಮ್ಟೈಮ್ಸ್ ಬೇಜಾರಾಗುತ್ತೆ. ಬಟ್ ಅವಳು ಇಂಟ್ರೆಸ್ಟಿಂದ ನಾನೇ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು. ಹಾಗಾಗಿ ಕೆಲವೊಂದನ್ನು ಅವಳು ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿಸ್ತಾ ಇದ್ದೆ. ಇಲ್ಲಿ ನನ್ನ ಚಿಕ್ಕ ಮಗಳಿಗೆ ಆಟ ಆಡಿ ಸಾಕಾಯಿತು ಅನಿಸುತ್ತೆ, ನಿದ್ದೆ ಬರೋ ಥರ ಅನ್ನಿಸ್ತು. ಅದಕ್ಕೆ ನಮ್ಮ ಬೆಳ್ಳಿ ಅವಳನ್ನು ಆರಾಮ ಮಲ್ಕೋ ಅಂತೇಳಿ ಹಾಡು ಹೇಳಿ ಮಲಗಿಸ್ತಾ ಇದ್ಲು. ಎಷ್ಟು ಕ್ಯೂಟ್ ಅನ್ನಿಸ್ತಾ ಇತ್ತು ಗೊತ್ತಾ. ಎಷ್ಟು ಕಿತ್ತಾಡ್ತಾರೋ ಇವರಿಬ್ಬರು, ಅಷ್ಟೇ ಮುದ್ದಾಗಿರ್ತಾರೆ. ಅವಳಿಗೆ ಮಲಗಿಸೋದು ನೋಡಿ ನನಗೆ ಖುಷಿ ಆಗ್ತಾಯಿತ್ತು. ತುಂಬ ಕೇರ್ ಮಾಡ್ತಾಳೆ ಅವಳು. ಆಟದ ವಿಷಯ ಬಂದಾಗ ಮಾತ್ರನೇ ಕಿತ್ತಾಡಿದ್ರೂ ಸಖತ್ ಕೇರ್ ಮಾಡ್ತಾಳೆ. ಮಕ್ಕಳಂದ್ರೇ ಹಾಗೆ ಅಲ್ವಾ, ಒಂದೊಂದು ಸಲ ಕಿತ್ತಾಡ್ತಾರೆ, ಒಂದೊಂದು ಸಲ ಒಂದಾಗ್ತಾರೆ. ನೆಕ್ಸ್ಟು ಅವರಿಗೆ ಹಶ್ವಾಗ್ತಿತ್ತು ಅಂತೇಳಿ ಬೇಗ ಬೇಗ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕಿ ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ನನಗೆ ಯಾವಾಗ್ಲೂ ತಿಂಡಿ ಜೊತೆ ಒಂದು ಫ್ರೂಟ್ನ ಸರ್ವ್ ಮಾಡೋ ಅಭ್ಯಾಸ. ಹಾಗಾಗಿ ಮ್ಯಾಂಗೋ ಸೀಸನ್ ಮುಗಿತಾ ಬಂತಲ್ಲ, ಹಾಗಾಗಿ ಮ್ಯಾಂಗೋ ಜೊತೆ ಚಟ್ನಿ ಮತ್ತು ಪಲ್ಯ. ಇವರಿಗೆ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಪಲ್ಯ ಹಾಕ್ಕೊಡಿ ಅಂತ ಕೇಳಿದರು, ಹಾಗಾಗಿ ದೋಸೆ ಮಧ್ಯದಲ್ಲಿ ಪಲ್ಯ ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ. ಇನ್ನು ಅವ್ರಿಗೆಲ್ಲ ಹಾಕ್ಕೊಟ್ಟಿದ್ದು ನೋಡಿ ನನ್ನ ಪುಟ್ಟ ಮಗಳು ಕೂಡ ನನಗೂ ಪ್ಲೇಟಲ್ಲಿ ಹಾಕ್ಕೊಡು ಅಂತ ಕೇಳ್ತಾಯಿತ್ತು. ಹಾಗಾಗಿ ಅವಳಿಗೂ ಒಂದು ಸಣ್ಣ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀನಿ. ಅವಳು ಅಷ್ಟಾಗಿ ಇನ್ನೂ ತಿನ್ನಲ್ಲ, ಎಲ್ಲ ಚೆಲ್ಲೋದೇ ಜಾಸ್ತಿ. ತಿನ್ನಿಸ್ಬೇಕು, ಕೈ ಕೊಟ್ಟರೆ ತಿಂತಾಳೆ. ಅವಳಾಗೆ ತೊಗೊಂಡು ತಿನ್ನೋದು ಸ್ವಲ್ಪ ಕಡಿಮೆ. ಕಲೀಲಿ ಅಂತೇಳಿ ಅವ್ರ ಜೊತೆಗೆ ಕೂರಿಸಿದ್ದೀನಿ, ಅವರು ತೊಗೊಂಡು ತಿನ್ನೋದು ನೋಡಿ ಕಲಿತಾಳೆ ಅಂತ. ತುಂಬ ಮಜಾ ಇತ್ತು ಅವಳು ಮಾಡೋದು ನೋಡಿ. ಎಲ್ಲ ತಟ್ಟೆಗೆ ಹೋಗಿ ಕೈ ಹಾಕ್ತಾಯಿದ್ಲು. ಸಂಡೇ ಎಲ್ಲ ಟಿ ವಿ ನೋಡ್ಕೊಂಡು ತಿಂತಿದ್ರು. ಹೋಗಲಿ, ವಾರದಲ್ಲಿ ಒಂದು ಸಲ ಈ ರೀತಿ ಇರುತ್ತೆ ಅಂತೇಳಿ ನಾನು ನೋಡಿ. ಇಲ್ಲಿ ನನ್ನ ಮಗಳು ಬಿಡ್ತಾ ಏನು ಎತ್ಕೊಬೇಕಾ, ನನಗೆ ತಿನ್ನೋಕೆ ಹಾಕೊಳ್ಳೋಣ ಬಂದ್ಬಿಟ್ಲು ಕಿಚನ್ಗೆ. ಎಲ್ರದ್ದು ತಿಂಡಿ ಆಗಿತ್ತು, ಇನ್ನೇನು ನನಗೆ ದೋಸೆ ಹಾಕೋಬೇಕಾಗಿತ್ತು ತಿನ್ನಲಿಕ್ಕೆ. ಅಷ್ಟರಲ್ಲಿ ನನ್ನ ಮಗಳು ನನ್ನ ಹತ್ರನೇ ಓಡಿ ಬಂದುಬಿಟ್ಲು. ಮಕ್ಕಳಿಗೆ ಹೀಗೆ ಕ್ಯೂರಿಯಾಸಿಟಿ, ಅಮ್ಮ ಏನು ಮಾಡ್ತಿದ್ದಾರೆ ಅನ್ನೋದನ್ನ ನೋಡಬೇಕು. ಬಟ್ ಇದು ಒಂದು ರೀತಿಲಿ ಒಳ್ಳೆಯದೇ. ಯಾಕೆ ಅಂದರೆ ನಾವು ಮಾಡೋದೆಲ್ಲ ನೋಡಿ ಅದು ತಿನ್ನೋದು ಅಂತ ಗೊತ್ತಾಗುತ್ತೆ ಒಂದು. ಆಮೇಲೆ ಅದನ್ನು ತಿನ್ನಬೇಕು ಅನ್ನೋ ಆಸೆ ಶುರುವಾಗುತ್ತೆ. ಕೆಲವು ಮಕ್ಕಳು ತಿಂತಾರೆ ಕೂಡ. ಹಾಗಾಗಿ ಇದೆಲ್ಲ ತೋರಿಸೋದು ಒಂದು ರೀತಿಲಿ ಒಳ್ಳೆಯದೇ. ಬಟ್ ಅಮ್ಮಂದ್ರಿಗೆಲ್ಲ ಸ್ವಲ್ಪ ಕಷ್ಟ ಇದು. ಅವಳು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಿದ್ದಾಳೆ, ಏನೇನು ಮಾಡ್ತಿದ್ದೀನಿ ಪ್ರೋಸೆಸ್ಸು ಅಂತೇಳಿ. ಪ್ರತಿದಿನ ಅಷ್ಟೇ ಅವಳು ಏನು ಮಾಡಿದ್ರು ಕೊನೆಗೆ ಬಂದು ಎತ್ಕೋ ಅಂತ ಹೇಳ್ತಾಳೆ. ಇನ್ನು ಸಂಡೇ ಪಲ್ಸ್ ಪೋಲಿಯೋ ಇತ್ತು, ಹಾಗಾಗಿ ನನ್ನ ಮಗಳಿಗೂ ಹಾಕ್ಸ್ಕೊಂಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಹೊರಗಡೆ ಹೋಗೋದಂದ್ರೇ ತುಂಬ ಖುಷಿ. ಎಲ್ಲ ಮಕ್ಳಿಗೂ ಅಷ್ಟೇ ಅಲ್ವಾ, ಆಚೆ ಹೋಗ್ತಿದ್ದೀವಿ ಅಂದರೆ ಸಖತ್ ಖುಷಿ ಪಡ್ತಾರೆ. ಹಾಗಾಗಿ ಅವಳನ್ನು ರೆಡಿ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ದೇವಸ್ಥಾನದ ಹತ್ರ ಹಾಕ್ತಾರೆ ಕ್ಯಾಂಪ್ ಮಾಡಿ, ಸಂಜೆ ತನಕ ಇರ್ತಾರೆ. ಬಟ್ ಅಲ್ಲಿ ರೋಡು ಸರಿ ಮಾಡ್ತಾಯಿದ್ರು. ಪಾಪ ಮಕ್ಳು ಎತ್ಕೊಂಡು ಓಡಾಡೋರಿಗೆ ಸ್ವಲ್ಪ ಕಷ್ಟ ಇತ್ತು. ಸ್ಟಾರ್ಟಿಂಗಲ್ಲಿ ನಮ್ಮ ಪಾಪು ಹೋಗೋ ಬರೋರು ನೋಡ್ಕೊಂಡು ಆರಾಮಾಗಿದ್ಲು. ಯೂಶ್ವಲಿ ಅವಳು ತಿನ್ಸೋಕ್ಕೆ ಅಂತ ಹೋದರೆ ಬಾಯಿ ತೆಗಿತಾಳೆ ಆರಾಮ್ಸೆ. ಬಟ್ ಸರ್ ಡ್ರಾಪ್ಸ್ ಹಾಕೋಕ್ಕೆ ಹೋದರೆ ಬಾಯಿನೇ ತೆಗಿಲಿಲ್ಲ. ಆಮೇಲೆ ಅವರು ಜ್ಯೂಸ್ ಹಾಕ್ತೀನಿ ಅಂದ ತಕ್ಷಣ ಪಟ್ ಅಂತ ಬಾಯಿ ತೆಗೆದು ಹಾಕಿಸ್ಕೊಂಡ್ಳು. ಎಲ್ಲ ನಗ್ತಾಯಿದ್ರು ನರ್ಸ್ಗಳು, ನಿಮ್ಮ ಮಗಳಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ ಅಲ್ವಾ ಅಂತೇಳಿ. ಹಾಕಿಸ್ಕೊಂಡು ಅಲ್ಲಿಂದ ಹೊರಟಾಯಿತು ಪೋಲಿಯೋ ಡ್ರಾಪ್ಸ್ನ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಒಳಗೆ ಬರಲಿಕ್ಕೆ ರೆಡಿ ಇಲ್ಲ ನಮ್ಮ ಪಾಪು.
ಸರಿ ಅಂತೇಳಿ ರೋಡಲ್ಲಿ ಒಂದೆರಡು ರೌಂಡು ವಾಕ್ ಮಾಡಿಸಿ ಆಮೇಲೆ ಮೇಲೆ ಕರ್ಕೊಂಡೋದೆ. ಒಳಗಡೆ ಏನೋ ಬಂದ್ಬಿಟ್ಲು. ಬಟ್ ಅಕ್ಕ ಬಂದಿಲ್ಲ ಅಂತೇಳಿ ಮತ್ತೆ ಹೋಗಿ ಅಕ್ಕ ಅಕ್ಕ ಅಂತ ಕರಿಯೋಕ್ಕೆ ಶುರು ಮಾಡ್ತು ಅದು. ಅವಳು ಬರ್ದೇನೆ ನಾನು ಬರಲ್ಲ ಅಂತೇಳಿ ಅವಳು ಒಂದು 5 ನಿಮಿಷ ಆಟ ಆಡ್ತೀನಿ ಅಮ್ಮ ಅಂತಂದ್ಲು. ಬಟ್ ಇವಳು ಬಿಡಲೇ ಇಲ್ಲ. ಅವಳು ಬರೋ ತನಕನೂ ಮೇಲೆ ಬರಲೇ ಇಲ್ಲ. ಹಾಗಾಗಿ ಮತ್ತೆ ಅವಳು ಪಾಪ ಆಟ ಆಡೋದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಅವಳ ಜೊತೆ ಮೇಲೆ ಬಂದಳು. ಇವಾಗ ನಮ್ಮ ಟೂವಿ ಸಖತ್ ತರಲೆ ಆಗಿಬಿಟ್ಟಿದ್ದಾಳೆ. ಯಾರನ್ನೂ ಆಚೆ ಬಿಡಲ್ಲ. ಆಚೆ ಬಿಡಬೇಕು ಅಂದರೆ ಇವಳು ಅವ್ಳ ಜೊತೆಗೆ ಹೋಗಬೇಕು. ಆ ರೀತಿ ಆಗಿಬಿಟ್ಟಿದ್ದಾಳೆ ಇವಾಗ. ಮನೆಗೆ ಬಂದಮೇಲೆ ಇನ್ನೊಬ್ಬ ಮಗಳನ್ನ ಬಿಟ್ಟೋಗಿದ್ವಿ ಪೋಲಿಯೋ ಡ್ರಾಪ್ಸ್ಗೆ. ಹಾಗಾಗಿ ಅವಳನ್ನೂ ಕರ್ಕೊಂಡು ಹತ್ರದಲ್ಲೇ ಇರೋವಂಥ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಪಾಪುದು ಡೈಪರ್ಸ್ಗಳು ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ತಗೊಂಡು ಬರೋಣ ಅಂತೇಳಿ ಸಂಡೇ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಅವರಿಗೂ ಒಂದು ಚೇಂಜ್ ಅಂತೇಳಿ ಸಂಡೇಗೆ ಇಟ್ಕೊಂಡಿದ್ದೆ. ಹಾಗಾಗಿ ಎಲ್ಲರನ್ನೂ ಕರ್ಕೊಂಡು ಮಾರ್ಟಿಗೆ ಬಂದ್ವಿ. ಹಾಗೆ ನಮ್ಮ ಪಾಪುಗೆ ಕೆಲವೊಂದು ಬಟ್ಟೆಗಳನ್ನ ತೊಗೊಳ್ಳೋಣ ಅಂತೇಳಿ ನೋಡಿದೆ. ಅವಳ ಸೈಜ್ದು ಯಾವುದು ಬಟ್ಟೆಗಳೇ ಇರಲಿಲ್ಲ. ಎಲ್ಲ ಸ್ಟಾಕು ಖಾಲಿ ಆಗಿಬಿಟ್ಟಿತ್ತು. ಆ ಸ್ಟಾಫ್ನ ಕೇಳಿದರೆ ಇಲ್ಲ ಸ್ಟಾಕ್ಸ್ ಇಲ್ಲ, ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳ್ತಾಯಿದ್ರು. ಅದರಲ್ಲೇ ಇರೋವಂಥದ್ದು ನೋಡಿದೆ. ಅವಳಿಗೆ ತುಂಬ ಚಿಕ್ಕದಾಗೋದು ಇಲ್ಲ ತುಂಬ ದೊಡ್ಡದಿತ್ತು. ಹಾಗಾಗಿ ಯಾವುದನ್ನು ತೊಗೊಳ್ಳಿಲ್ಲ. ಹಾಗೆ ಸುಮ್ಮನೆ ನೋಡಿ ವಾಪಸ್ ಬಂದಿದ್ದಾಯಿತು ಅಲ್ಲಿಂದ ಅಂತೇಳಿ ಜಾಸ್ತಿ ನೋಡ್ಲಿಕ್ಕೆ ಹೋಗಲಿಲ್ಲ. ಸುಮ್ಮನೆ ಟೈಮ್ ಹೋಗುತ್ತೆ ಅಲ್ಲೇ ಅಂತೇಳಿ. ಬಟ್ ಇಲ್ಲಿ ಮುಂದೆ ಬಂದಮೇಲೆ ಶೋ ಪೀಸ್ ಕಾಣಿಸ್ತು. ರಿಯಲ್ ಪ್ಲ್ಯಾಂಟ್ಸ್ ಇಡೋಕ್ಕಾಗ್ತಿಲ್ಲ ಮನೇಲಿ ಮಕ್ಕಳಿರೋದ್ರಿಂದ. ಹಾಗಾಗಿ ಈ ಥರ ಇಡೋಣ ಅಂತ ನೋಡಿದೆ. ಎಲ್ಲ ಪುಟ್ಟದ್ದು ಮಾತ್ರನೇ ಇತ್ತು. ದೊಡ್ಡದಾಗಿರೋ ಪ್ಲ್ಯಾಂಟ್ಸ್ಗಳೇನಿರಲಿಲ್ಲ ಅಲ್ಲಿ. ತುಂಬ ಚಿಕ್ಕದಾಗಿ ಮಾತ್ರನೇ ಇದ್ದಿದ್ದು. ಹಾಗಾಗಿ ಬೇಡ ಅಂತಲೇ ಅನ್ನಿಸ್ತು ನನಗೆ. ಅಲ್ಲದೇ ಕನ್ಫ್ಯೂಷನ್ ಕೂಡ ಇತ್ತು, ತೊಗೊಳ್ಳೋದೋ ಬೇಡವೋ. ಎಂಥ ಪ್ಲ್ಯಾಂಟ್ಸ್ ಇಟ್ರೂ ಎಲ್ಲ ತಂದು ಒಂದು ಕಡೆ ರಾಶಿ ಹಾಕ್ತಾಳೆ ನಮ್ಮ ಪಾಪು. ತಗೊಂಡು ಬಿಸಾಕ್ತಾಳೆ. ಮತ್ತು ನಾನು ಎತ್ತಿಡಬೇಕು, ತೊಗೊಳ್ಳೋ ಬೇಡೋ ಅನ್ನೋ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಯಿತು. ಇನ್ನೇನು ಅಲ್ಲೇ ಡೈಪರ್ ಬ್ಯಾಗ್ ಕೂಡ ಸಿಕ್ತು. ತೊಗೊಂಡು ಹೊರಟೆ. ಅಷ್ಟರಲ್ಲಿ ನಮ್ಮ ಬೆಳ್ಳಿ 2 ಬಿಸ್ಕೆಟ್ ಪ್ಯಾಕೆಟ್ ಹಾಕ್ಕೊಂಬಂದ್ಬಿಟ್ಲು. ಎಲ್ಲಿ ಕಾಣಿಸ್ತೋ ಗೊತ್ತಿಲ್ಲ ಅವಳಿಗೆ. ಇನ್ನೇನು ಮತ್ತೆ ಬಿಡಲ್ಲ ಅವಳು ಕೂಡ. ಹೋಗಲಿ ಅಂತೇಳಿ ಕೊಡಿಸ್ಕೊಂಡು ಅಲ್ಲಿಂದ ಹೊರಟಾಯಿತು. ನಮ್ಮ ಟೂವಿ ಕೈಗೆ ಕೊಟ್ಬಿಟ್ಟಿದ್ದಾಳೆ ಆ ಬಿಸ್ಕೆಟ್ ಪ್ಯಾಕ್ನ. ಅವಳಿಗೆ ಗೊತ್ತಿಲ್ಲ ಅಂದರೆ ಬಿಸ್ಕೆಟ್ ನಾವು ತಿನ್ನಿಸಿಲ್ಲ ಅವಳಿಗೆ. ಅದೇನೋ ಆಟ ಆಡೋ ಸಾಮಾನು ಅಂದ್ಕೊಂಡು ಸೌಂಡ್ ಮಾಡುತ್ತಲ್ಲ ರ್ಯಾಪರು, ಅದನ್ನು ಆಟ ಆಡ್ಕೊಂಡು ಆರಾಮಾಗಿದ್ಲು. ಮುಗೀತು. ಇನ್ನೇನು ಲಿಫ್ಟಿಗೆ ಕಾಯ್ತಾ ಇದ್ವಿ. ಬಿಲ್ ಮಾಡಿಸ್ಕೊಂಡು ಹೊರಡೋದೆ ಮನೆಗೆ. ನಡಿಗೊಂಬ ನೀನು ನಡಿ, ಅವಳು ಬರ್ತಿದ್ದೆ. ನಮ್ಮ ಟೂವಿಗೆ ಲಿಫ್ಟಲ್ಲಿ ಹೋಗೋದು ಭಯ ಅನಿಸುತ್ತೆ. ಪಿನ್ ಡ್ರಾಪ್ ಸೈಲೆಂಟ್ ಆಗಿಬಿಡ್ತಾಳೆ. ಅದು ಒಂದು ಸೌಂಡ್ ಮಾಡಿದ ತಕ್ಷಣವೇ ಅಲ್ಲಿ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದಾಯಿತು. ಬಿಸ್ಕೆಟ್ ಬಂದ ತಕ್ಷಣವೇ ಓಪನ್ ಮಾಡಾಯಿತು ನನ್ನ ಮಗಳು. ಇವಳು ಗೊತ್ತಿಲ್ಲ ಏನೋ ತಿಂತಿದ್ದಾಳಲ್ಲ ಅಂತ ನೋಡ್ತಾನೆ ಇದ್ಳು. ತೋರಿಸಿದ ತಕ್ಷಣ ಗಬಕ್ಕಂತ ಬಾಯಲ್ಲಿ ಹಾಕೊಂಡ್ಬಿಟ್ಲು. ಫಸ್ಟ್ ಟೈಮ್ ಬಿಸ್ಕೆಟ್ ತಿನ್ನಿಸ್ಬಿಟ್ಲು ನಮ್ಮ ಪಾಪುಗೆ. ಇಲ್ಲಿ ತನಕನೂ ನಾನು ಅವಳಿಗೆ ಬಿಸ್ಕೆಟ್ ಟೇಸ್ಟ್ ಕೂಡ ಮಾಡಿಸಿರ್ಲಿಲ್ಲ. ಅದ್ರದ್ದು ರುಚಿ ಇಟ್ಕೊಂಡ್ಬಿಟ್ರೆ ಬಿಡಲ್ಲ ಮಕ್ಕಳು ಅಂತೇಳಿ. ಇನ್ನು ಸಂಜೆ ನನ್ನ ಮಗಳದು ಪ್ರಾಜೆಕ್ಟ್ ವರ್ಕ್ ಇತ್ತು. ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಅವಳು ಮಾಡಿರೋದು. ಇಲ್ಲಿ ತನಕನೂ ಎಲ್ಲ ಪ್ರಾಜೆಕ್ಟನ್ನು ನಾನೇ ಮಾಡಿಕೊಟ್ಟಿದ್ದಾಯಿತು ಅವಳಿಗೆ. ಇಯರ್ ಬಡ್ಸ್ನ ಬಳಸಿ ಪ್ರಾಜೆಕ್ಟ್ನ ಮಾಡ್ತಾ ಇರೋದು. ಹಾಗಾಗಿ ಇದ್ರದ್ದು ಕಟ್ಟಿಂಗ್ಸ್ ಫುಲ್ಲಿ ನಾನೇ ಕಟ್ ಮಾಡಿಕೊಟ್ಟಿದ್ದೀನಿ. ನನಗೆ ಕಷ್ಟ ಆಗ್ತಿತ್ತು. ಹಾಗಾಗಿ ಇಷ್ಟು ದಿನದಲ್ಲಿ ಫಸ್ಟ್ ಟೈಮ್ ಅವಳಾಗೇ ಮಾಡಿರೋ ಪ್ರಾಜೆಕ್ಟ್ ವರ್ಕ್ ಅಂದರೆ ಇದೊಂದೇ. ಫೈನಲಿ ಎಲ್ಲ ಮುಗಿಸಿ ನೆಕ್ಸ್ಟ್ ಅದನ್ನು ತಗೊಂಡೋಗ್ತಾ ಇದ್ದಾಳೆ ಸ್ಕೂಲ್ಗೆ.
ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು. ಟೇಕ್ ಕೇರ್.